ಇದು ಸೋಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೋಲ್ ಆತ್ಮದ ಕಾಂಟ್ರಾಕ್ಟ್. ಇದು ಗಣೇಶನು ಇರ್ತಾರೆ, ಸುಬ್ರಹ್ಮಣ್ಯನು ಇರ್ತಾರೆ. ಪಾಸ್ಟ್ ಪ್ರೆಸೆಂಟ್ ಗಣೇಶ ಸುಬ್ರಹ್ಮಣ್ಯನ್ ಪರ್ಮಿಷನ್ ತಗೋಬೇಕು, ಅವ್ರ ಪರ್ಮಿಷನ್ ಬೇಕಾಗುತ್ತೆ ಪಾಸ್ಟ್ ಪ್ರೆಸೆಂಟ್ ನೋಡಕ್ಕೆ. ಆಮೇಲೆ ಬುಕ್ ಕ್ಲೋಸ್ ಮಾಡಿದ್ಮೇಲೆ ಹನುಮಾನ್ಜಿ ವೆಯ್ಟ್ ಮಾಡ್ತಿರ್ತಾರೆ. ನಾವು ಬುಕ್ನ ಹನುಮಂತನ ಕೈಲಿ ಕೊಡ್ಬೇಕು. ನೀನು ಅನ್ನ ಕೊಟ್ಬಿಡು, ಅವ್ನ ಹೊಟ್ಟೆಗೆ ಸೇರುತ್ತೆ. ಅವ್ನ್ ನಿನ್ ದುಡ್ಡಲ್ಲೇ ಕುಡ್ದು ತಿಂದ್ರೆ ಅವ್ನ್ ಏನ್ ಕರ್ಮ ಮಾಡ್ತಾನ ಆ ದುಡ್ಡಲ್ಲಿ, ಅವ್ನ್ ಕೆಟ್ಟ ಕರ್ಮ ಮಾಡಿದ್ರೆ ಆ ಕರ್ಮ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತಂತೆ. ಈ ಜಾಗದಲ್ಲಿ ಹೋಗಿ ಕೂತಿದ್ ಮನುಷ್ಯ ಏನ್ ಯೋಚನೆ ಮಾಡ್ತಿದ್ದ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ನಮಸ್ತೆ ಮ್ಯಾಮ್, ಚಾನಲ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ. ನಮಸ್ತೆ ಅಣ್ಣ. ಹಾಗೆ ಇವತ್ತಿನ ಎಪಿಸೋಡಲ್ಲಿ ಪ್ರೇಕ್ಷಕರಿಗೆ ಏನು ತಿಳಿಸಕ್ಕೆ ಬಯಸ್ತೀರ ನೀವು? ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಕಾಂಟ್ರಾಕ್ಟ್ಸ್ ಗಳ ಬಗ್ಗೆ ಹೇಳೋಣ ಅಣ್ಣ. ಕೆಲವೊಂದ್ಸಲ ಗೊತ್ತಿಲ್ಲದೆ ಮಾಡ್ಕೋತೀವಿ ಕಾಂಟ್ರಾಕ್ಟ್ ಅಂದ್ರೆ ಏನಂದ್ರೆ ನಾವ್ ಅನ್ಕೋಬಹುದು, ಇವಾಗ ನಾವೇನೋ ಮನೆ ತಗೊಂಡ್ವಿ, ಅದಕ್ಕೊಂದು ಕಾಂಟ್ರಾಕ್ಟ್, ಎಲ್ಲದಕ್ಕೂ ಕಾಂಟ್ರಾಕ್ಟ್ ಮಾಡ್ಲೇಬೇಕಿಲ್ಲಲ್ವಾ? ಮೆಟೀರಿಯಲಿಸ್ಟಿಕ್ ಇದೆ, ಎಷ್ಟೊಂದು. ಹೌದು, ಜಾಬ್ ಕಾಂಟ್ರಾಕ್ಟ್. ಇವಾಗ ಮೂವಿದು ಅದು ಕಾಂಟ್ರಾಕ್ಟ್ ಸೈನ್ ಮಾಡ್ಕೋತಾರೆ. ಪ್ರತಿಯೊಂದಕ್ಕೂ ಕಾಂಟ್ರಾಕ್ಟ್ ಇರ್ತದೆ, ಅದಕ್ಕೆ ಬೆಲೆ ಇದೆ. ಇದು ಸೋಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತೀವಿ. ಸೋಲ್ ಆತ್ಮದ ಕಾಂಟ್ರಾಕ್ಟ್ ಆಯ್ತಾ? ಇದು ನಾನು ಆಕಾಶಕ್ಕೆ ಹೇಳ್ಬೇಕಾದ್ರೆ ನಾ ಹೇಳಿದ್ದೀನಿ, ಆಕಾಶಕ್ಕೆ ರೆಕಾರ್ಡ್ ಆಗಿರ್ತದಿಲ್ಲ ಅಂತ. ಇವಾಗ ಏನಂತ ಹೇಳಿದ್ರೆ ಯಾಕೆ ಅಂದ್ರೆ ಎಲ್ಲಾ ಕಾಂಟ್ರಾಕ್ಟ್ ಆಕಾಶಕ್ಕೆ ಬುಕ್ ಅಲ್ಲಿ ಇರುತ್ತೆ. ನೀವೊಂದ್ ಸಣ್ಣ ಕಾಂಟ್ರಾಕ್ಟ್ ಇವಾಗ ಹೇಳ್ತೀರಾ, ಬನ್ರಿ ಒಂದ್ ಲೋಟ ಕಾಫಿ ಕುಡ್ಕೊಂಡ್ ಬರೋಣ ಹೋಟೆಲ್ ಅಲ್ಲಿ ಅಂತ ಹೇಳ್ತೀರಾ, ಹೋಗ್ತೀರಾ, ಅವ್ರು ಬಂದಿರಲ್ಲ, ಆ ಕಾಂಟ್ರಾಕ್ಟ್ ಅಲ್ಲಿಗೆ ಇರುತ್ತೆ. ನೀವ್ ಒಂದಿನಾರು ಅವ್ರು ಕಾಫಿ ಕೊಡಿಸ್ಬೇಕು, ಈ ಲೈಫಲ್ಲಿ ಕೊಡಿಸೋ ಮುಂದಿನ ಲೈಫಲ್ಲಿ ಕೊಡಿಸ್ಬೇಕು. ಹೌದು, ಕಾಂಟ್ರಾಕ್ಟ್ ಅದು. ನೀವ್ ಮಾತಾಡೋ ಪ್ರತಿಯೊಂದು ನಿಮ್ ಬಾಯಿಂದ ಆಚೆಗೆ ಏನ್ ವರ್ಡ್ ಹೋಗುತ್ತೋ ಎಲ್ಲಾ ಕಾಂಟ್ರಾಕ್ಟ್. ಅಯ್ಯೋ ಇಲ್ಲಪ್ಪ, ನನ್ ಮಗಳು ಮದ್ವೆ ಮಾಡ್ಬಿಡ್ಬೇಕು, ನಾನೇ ಮಾಡ್ಬೇಕು. ಕೆಲವರು ದೊಡ್ಡಸ್ಕೆ ತೋರ್ಸ್ಕೊತಾರೆ ಗೊತ್ತಾ, ಕೆಲವರು ದೊಡ್ಡಸ್ಕೆ ತೋರ್ಸ್ಕೊತಾರೆ ಗೊತ್ತಾ. ನಾನ್ ನಿನ್ ಮಗಳು ಮಾಡ್ಬಿಡ್ತೀನಿ, ಮದ್ವೆ ಮಾಡ್ಬಿಡ್ತೀನಪ್ಪ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಾನ್ ನಿನ್ಗೆ ಅದನ್ನ ಮಾಡ್ಬಿಡ್ತೀನಿ, ನಾನ್ ನಿಂಗೆ ಇದನ್ನ ಮಾಡ್ಬಿಡ್ತೀನಿ, ಬಾಯಲ್ಲಿ ಬಾಯಲ್ಲಿ ನಿನಗೆ ಮದುವೆ ಮಾಡಿಸ್ತೀನಿ, ಜಾಬ್ ಕೊಡಿಸ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ, ನಾವೇ ಮಾತಾಡ್ತೀವಿ, ಎಷ್ಟೋ ಮಾತಾಡ್ತೀವಿ. ಇದು ಕಂಪ್ಲೀಟ್ ರೆಕಾರ್ಡ್ ಆಗುತ್ತಾ? ನೀವ್ ಬಾಯಿಂದ ಹೊರಡೋ ಒಂದೊಂದು ವಾಕ್ಯನೂ ಅದಕ್ಕೆ ರೆಕಾರ್ಡ್ ಆಗುತ್ತೆ ಆಕಾಶಕ್ಕೆ ರೆಕಾರ್ಡ್ ಅಲ್ಲಿ. ಅದು ಕಾಂಟ್ರಾಕ್ಟ್ ಆಕಾಶಕ್ಕೆ ರೆಕಾರ್ಡ್. ಆಕಾಶದಲ್ಲಿ ರೆಕಾರ್ಡ್, ಸ್ಕೈಯಲ್ಲಿ ಒಂದು ಲೈಬ್ರರಿ ಇರುತ್ತೆ, ಅಲ್ಲಿ ರೆಕಾರ್ಡ್ ಆಗುತ್ತಲ್ಲ. ಅದು ಕೀಪರ್ ಬಂದ್ಬಿಟ್ಟು ಶಿವಪ್ಪ ಅಂತ ಹೇಳ್ತಾರೆ, ಅದರಲ್ಲಿ ರೆಕಾರ್ಡ್ ಇದ್ ಮಾಡೋದು. ಇದೊಂಥರ ಅದ್ಭುತ ಕಾನ್ಸೆಪ್ಟ್ ಆಯ್ತಾ? ಸೊ ನೀವ್ ಬಾಯಿಂದ ಆಚೆ ಏನ್ ವರ್ಡ್ ಹೋಗುತ್ತೆ, ನಮ್ಮ ಇವಾಗ ತುಂಬಾ ತಿಳ್ಕೊಂಡಿರೋರು ಮಾತೇ ಆಡಲ್ಲ, ನೋಡಿದೀರಾ ನೀವು ಅಲ್ವಾ? ಯಾಕೆ ಮಾತಾಡಲ್ಲ? ನಾನ್ ಮಾತಾಡೋ ಮಾತೇ ನಾಳೆ ದಿನ ನನಗೆ ಹಗ್ಗ ಆಗ್ಬಾರ್ದು ಅಂತ, ನೇಣ್ ಹಗ್ಗನೂ ಆಗುತ್ತೆ. ವಿಷಯ ಗೊತ್ತಿರೋದ್ರಿಂದ ಅವ್ರು ಹುಷಾರಾಗಿರ್ತಾರೆ, ಏನು ಮಾತಾಡಲ್ಲ ಅವರು. ಬೇರೆ ಮನುಷ್ಯರ ಸಂಪರ್ಕ ಇಲ್ಲ. ಋಷಿಗಳು ಗುರುಗಳನ್ನೆಲ್ಲ ನೋಡಿ ನೀವು, ಬೇರೆಯವ್ರು ಕೂತಿರೋ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಒಂದ್ ಬಟ್ಟೆ ಹಾಕೋತಾರೆ, ಇಲ್ವಾ ಅವ್ರದೇ ತರ್ತಾರೆ. ಏನಕ್ಕೆ ಅಂದ್ರೆ ಕಾನ್ಶಿಯಸ್. ಇವಾಗ ನಾನು ನೀವು ಇಲ್ಲಿ ಕೂತಿದೀವಿ, ಇಲ್ಲಿ ಒಂದ್ ವಿಷಯ ಮಾತಾಡಿದೀವಿ ಅಂದ್ರೆ ಇಲ್ಲಿ ಕಾನ್ಶಿಯಸ್ ಇಲ್ಲಿ ಇರುತ್ತೆ, ಅದೇ ಕಾನ್ಶಿಯಸ್ ಇರುತ್ತೆ ಇಲ್ಲಿ. ಅದು ಬೇರೆಯವ್ರು ಬಂದಾಗ ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದು, ಕೆಟ್ಟದ್ ಮಾತಾಡಿದ್ರೆ ಕೆಟ್ಟದ್ದು. ಈಗ ಒಬ್ರು ಮನೇಲಿ ನೀರ್ ಕುಡಿದ್ರು ಮಾತಾಡಿದ್ರೆ ಅನ್ಕೊಳ್ಳಿ, ಅವ್ರು ಯಾರೊಬ್ರು ಅಲ್ಲಿ ಕೂತ್ಕೊಂಡು ಕೆಟ್ಟದ್ ಮಾತಾಡಿದ್ರು. ಎಕ್ಸಾಮ್ ತಗೊಂತೀವಿ, ಒಂದು ಎಕ್ಸಾಮ್ ತಗೊಂತೀನಿ, ನಾವು ಟ್ರೈನ್ ಹೋಗ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಏನೇನೋ ಅನಚನೆ ಮಾಡ್ತಾ ಇರ್ತಾರೆ, ಏನೋ ಕೆಟ್ಟದ್ ಮಾತಾಡ್ತಾರೆ, ಎಲ್ಲ ಒಳ್ಳೆ ಮಾತುಗಳು ಮಾತಾಡಿರ್ಬೋದು. ನಾವು ಅದೇ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋಗ್ತೀರಾ ಅನ್ಕೊಳ್ಳಿ, ಅದೇ ಸೀಟಲ್ಲಿ ಕೂತ್ಕೊಂತೀವಿ. ಹೆಂಗೆ ಇದು ಮತ್ತೆ ಯಾವ ತರ ಕೂತ್ಕೋತೀವಿ? ಇವಾಗ ಗೊತ್ತಾ, ನಾವ್ ಏನು ಗೊತ್ತಿಲ್ದಿರೋ ನಾರ್ಮಲ್ ಜನಕ್ಕೆ ಏನು ಗೊತ್ತಾಗಲ್ಲ, ಬಟ್ ಆದ್ರೂ ಎಫೆಕ್ಟ್ ಆಗಿರುತ್ತೆ ಅವ್ರಿಗೆ. ಎಲ್ಲ ಗೊತ್ತಿರೋರು ಹೋಗಿ ಕೂತ್ಕೊಂಡ್ರೆ ಈ ಜಾಗದಲ್ಲಿ ಇವಾಗ ಕೂತಿದ್ ಮನುಷ್ಯ ಏನ್ ಯೋಚನೆ ಮಾಡ್ತಿದ್ದ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಸರಿನಾ? ಅವ್ರ ಥಾಟ್ ಪ್ರೊಸೆಸ್ ನಮ್ಗೆ ಹಿಟ್ ಆಗುತ್ತೆ. ಅವ್ರು ಏನಾದ್ರೆ ತಪ್ಪಾಗಿ ಮಾತಾಡಿದ್ರೆ ಅದು ನಮ್ಗೆ ಎಫೆಕ್ಟ್ ಆಗುತ್ತಾ? ಖಂಡಿತ ಎಫೆಕ್ಟ್ ಆಗುತ್ತೆ. ಥಾಟ್ ಪ್ರೊಸೆಸ್ ಏನಕ್ಕೆ ಅವ್ರಿಗೂ ಆತ್ಮದ ಅವ್ರದ್ದು ಸಂಬಂಧಪಟ್ಟಿದಲ್ವಾ, ಆ ಕರ್ಮ ನಮಗೆ ಏನಕ್ಕೆ ಬರುತ್ತೆ? ಹೌದು, ಅದು ಅವ್ರಿಗೆ ಸಂಬಂಧಪಟ್ಟಿದ್ದೆ, ಆದ್ರೆ ಆ ಜಾಗಕ್ಕೆ ಅದು ಬಂದ್ಬಿಟ್ಟಿರುತ್ತೆ ಅದು. ಇವಾಗ ನೋಡಿ, ಋಷಿ ಮುನಿಗಳೆಲ್ಲ ಒಂದೇ ಜಾಗದಲ್ಲಿ ತುಂಬಾ ಹೊತ್ತಿರಲ್ಲ, ಅವ್ರಿಗೆ ಅದೊಂದು ರೂಲ್ ಇದೆ, ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ನೀವು ಇರ್ಲೇಬಾರ್ದು ಅಂತ. ಅವ್ರ ಜಾಗ ಬದಲಾಯಿಸ್ಕೊಂಡು ಹೋಗ್ತಿರ್ತಾರೆ. ಯಾಕೆ ಅಂದ್ರೆ ಆ ಜಾಗದ ಮೇಲೆ ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ, ನಂದು. ಇವಾಗ ನಾವ್ ಅಂತೀವಲ್ವಾ, ನಾವು ಅದ್ ನನ್ ತಟ್ಟೆ, ಅದು ನನ್ ಲೋಟ, ಅದು ನನ್ ಜಾಗ, ಅದೇ ದಿಂಬು ನನಗ್ ಬೇಕು, ಈ ಕಡೆ ಮಲಗಿದ್ರೆ ನನ್ ಜಾಗ ಅಲ್ವಾ, ಇದು ನನ್ ಸೋಪು, ಇದು ನನ್ ಬ್ರಷ್, ಇದು ನನ್ ಪೇಸ್ಟ್ ಅಂತ ಹೇಳುವಲ್ಲ, ಇದೇ ಬಂದು ಅಟ್ಯಾಚ್ಮೆಂಟ್, ಇದೇ ಅಟ್ಯಾಚ್ಮೆಂಟ್. ಓಕೆನಾ? ಅದೇ ತರ ನಾವೇನ್ ಮಾಡ್ತೀವಿ ಅಂದ್ರೆ ಕಾಂಟ್ರಾಕ್ಟ್ ಗಳು ಮಾಡ್ಕೊಂಡ್ಬಿಡ್ತೀವಿ. ಕೆಲವೊಂದ್ಸಲ ಗುರುಗಳು ಅಷ್ಟೇ ಶಿಷ್ಯರನ್ನ ಎಷ್ಟು ಪ್ರೀತಿ ಮಾಡ್ಬಿಡ್ತಾರೆ ಅಂದ್ರೆ ಅವರು ಕಾಂಟ್ರಾಕ್ಟ್ ಮಾಡ್ಕೋತಾರೆ. ಅವ್ರ ಕಾಂಟ್ರಾಕ್ಟ್ಗೆ ಬದ್ರವ್ರು. ಎಲ್ಲೇ ಆ ಜೀವಿ ಹೋದ್ರುನು
ಆ ಸೋಲ್ ಮೇಲೆ ಇರುತ್ತೆ ಕಣ್ಣು ಅವ್ರಿಗೆ. ಇವನನ್ನ ಪ್ರೊಟೆಕ್ಟ್ ಮಾಡ್ಬೇಕು ನಾವು ಅನ್ನೋದೇ ಒಂದಿರುತ್ತೆ ಅವ್ರಿಗೆ. ಆ ತರ ನಾವ್ ಯಾರಿಗೂ ಏನು ಸುಮ್ನೆ ಏನು ಹೇಳಕ್ ಹೋಗ್ಬಾರ್ದು. ಹೇಳ್ಬಿಟ್ಮೇಲೆ ಮಾಡ್ಬಿಡ್ಬೇಕು ಅದನ್ನ. ಅದು ಒಂದು ಕಾಂಟ್ರಾಕ್ಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಯಾವ್ದೋ ಜನ್ಮದಲ್ಲಿ ನೀವು ಮಾಡ್ಲೇಬೇಕಾಗುತ್ತೆ ಅದನ್ನ. ಇವಾಗ ನಾವು ಕೆಲವೊಂದ್ಸಲ ಮಾಡ್ತೀವಿ. ಭಾಗವತದಲ್ಲೆಲ್ಲ ಇದಿದೆ, ನೀವು ನೋಡಿದ್ರೆ ನಿಮ್ಗೆ ಕರ್ಮ ಇದ್ರಲ್ಲಿ ಬರುತ್ತೆ. ಯಾರಿಗೋ ದುಡ್ಡು ಕೊಡ್ತೀವಿ ಅಂತ ನಾವ್ ಹೇಳಿರ್ತೀವಿ ಅನ್ಕೊಳ್ಳಿ, ನಿಮ್ಗೆ ಇಲ್ಲ ನೀನ್ ಇವತ್ತು ಬಂದ್ಬಿಡು ನಾನು ಕೊಟ್ಬಿಡ್ತೀನಿ ನಿಂಗೆ ದುಡ್ಡು ಅಂತ ಹೇಳ್ತೀವಿ. ಅವ್ರೇನೋ ತುಂಬಾ ಕಷ್ಟದಲ್ಲಿ ಇರ್ತಾರೆ. ಆವಾಗ ನಾವು ಫಸ್ಟೇ ಐಡಿಯಾ ಇರುತ್ತೆ ನಮ್ಗೆ ಅವ್ರು ಕೊಡಬಾರ್ದು ಅಂತ, ಆದ್ರೂ ಆಟ ಆಡ್ಸೋದು, ಬಾ ನಿನಗೆ ಕೊಡ್ತೀನಿ ಅಂತ ಕರೆಯೋದು. ಅವ್ರು ಬರೋದು ನಮ್ಮ ಮನೆ ಮುಂದೆ. ನಾವ್ ಅವಾಗ ಅಯ್ಯೋ ಹೌದಾ ಹೇಳಿದ್ದೆ ಅಲ್ವಾ, ಯಾರಿಗೋ ಕೊಟ್ಬಿಟ್ಟೆ ಇವಾಗಷ್ಟೇ, ಈಗ 2 ನಿಮಿಷದ ಮುಂಚೆ ಯಾರಿಗೋ ಕೊಟ್ಬಿಟ್ಟೆ ಅಂದ್ರೆ ಅದು ಡಬ್ಬಲ್ ಅಲ್ಲ, ಅದಕ್ಕೆ 10ರಷ್ಟು ಅವ್ನು ಪೇ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಲೈಫಲ್ಲಿ ಇಲ್ಲ, ಈ ಲೈಫಲ್ಲೇ ಯಾವ್ದೋ ಒಂದ್ ರೀತಿಲಿ ಅವನು ಅದನ್ನ ತೀರ್ಸ್ಕೊಂಡಿರ್ತಾನೆ. ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ನಾನು ಎಲ್ಲರೂ ಕನ್ನಡ ಮೂವಿ ನೋಡೋರಾದ್ರೆ ದೇವರ ದುಡ್ಡು ಅಂತ ಒಂದು ಮೂವಿ ಇದೆ. ಅದರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇನಂದ್ರೆ ಕೃಷ್ಣನ್ ದುಡ್ಡನ್ನ ಎತ್ಕೊಂಡ್ಬಿಟ್ಟಿರ್ತಾನೆ ರಾಜೇಶ್. ಅವನ್ಗೆ ಯಾವಾಗ್ಲೂ ಕೃಷ್ಣ ಕಾಣಿಸ್ತಿರ್ತಾನೆ, ಹೇಳ್ತಾ ಇರ್ತಾನೆ ನಾನ್ ದುಡ್ಡು ಕೊಡ್ಬೇಕಲ್ಲ, ನೀ ಕೇಳಲ್ಲ ಅವ್ನು ಕೃಷ್ಣ. ಆದ್ರೆ ಅವನಿಗೆ ನೆನ್ಪಿರುತ್ತೆ ರಾಜೇಶ್ಗೆ, ಕೊಡಲ್ಲ ಅವನು. ದುಡ್ಡು ಕೇಳಕ್ ಬಂದಿದ್ಯಾ, ಕೊಡಲ್ಲ ಅಂತ ಅನ್ಕೋತಾನೆ ಇರ್ತಾನೆ. ಒಂದಿನ ಬರ್ತಾನೆ ಕೃಷ್ಣ. ಬಂದಾಗ ದುಡ್ಡು ಕೇಳಲ್ವಾ ನೀನು, ನೋಡಿದ್ಯಾ ನಾನು ನಿನ್ನ ಹೆಂಗೆ ಯಾಮರ್ಸ್ತಾ ಇದ್ದೀನಿ, ನೀನ್ ದಿನ ದುಡ್ಡು ಕೇಳಕ್ ಬರ್ತೀಯ, ಆದ್ರೂ ನಿಂಗೆ ಯಾಮರ್ಸ್ಬಿಟ್ಟು ಕಳಿಸ್ಬಿಡ್ತಾ ಇದೀನಿ ಅಂತ ಅವ್ನು ಅಂತಾನೆ ರಾಜೇಶ್. ಅವಾಗ ಕೃಷ್ಣ ಹೇಳ್ತಾನೆ ನಿನ್ ದುಡ್ಡು ವಸೂಲಿ ಆಗಿದ್ಯಪ್ಪ, ಇವತ್ತೇ ಲಾಸ್ಟ್ ನಾನು ನಿನಗೆ ಕಾಣಿಸ್ಕೊಳ್ಳೋದು, ಇನ್ಮೇಲೆ ಕಾಣಿಸ್ಕೊಳ್ಳೋದು ಅಂತ ಹೇಳ್ತಾನೆ. ಯಾಕೆ ಹೆಂಗ್ ವಸೂಲಿ ಮಾಡ್ಕೊಂಡೆ, ನಾನು ನಿನಗೆ ಕೊಟ್ಟೇ ಇಲ್ವಲ್ಲ ಅಂದ್ರೆ ಅವ್ನು ಹೇಳ್ತಾನೆ ಇಲ್ಲ, ಒಬ್ಬ ನಿಮ್ಮ ಮನೆ ಕೆಲಸದವನು ಅವ್ರ ಮಗಂಗೆ ವಿದ್ಯಾಭ್ಯಾಸಕ್ಕೆ ನೀನ್ ಸಹಾಯ ಮಾಡಿದ್ಯಾ, ವಿದ್ಯೆಗೆ ನೀನ್ ಸಹಾಯ ಮಾಡಿರೋದ್ರಿಂದ ಆ ದುಡ್ಡು ನೀನ್ ನನಗ್ ಕೊಟ್ಟಂಗೆ ಆಯ್ತು, ಬಡ್ಡಿ ಸಮೇತ ನೀನ್ ನನಗ್ ಕೊಟ್ಟಿದ್ಯಾ, ಸೊ ನಿಂದು ಕರ್ಮ ಇಲ್ಲಿ ಕಳೀತು, ಇಲ್ಲಿಗೆ ಮುಗೀತು ನಿಂದು, ನಾನು ಇನ್ಮೇಲೆ ನಿನ್ ಕಣ್ಣು ಕಾಣಿಸ್ಕೊಳ್ಳಲ್ಲ ಅಂತ ಹೊಟ್ಟೋಗ್ತಾನೆ. ಸೊ ಅದೇ ಅಷ್ಟು ಕತೆ, ಅದು ಎಲ್ಲ ಸತ್ಯ. ಅದು ನಾವೊಂದ್ ಮೂವಿನ ಹಾಸ್ಯಾಸ್ಪದವಾಗೋ ಏನೋ ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ನೋಡ್ಬಿಡ್ತೀವಿ, ಬಟ್ ಅದ್ರಲ್ಲಿ ಎಷ್ಟು ಮೀನಿಂಗ್ ಇರುತ್ತೆ ಸತ್ಯ. ಅದು ಅದೇ ತರಾನೇ ನಾವು ಒಬ್ರಿಗೊಂದೇನೋ ಪ್ರಾಮಿಸ್ ಮಾಡಿದ್ವಿ ಅಂದ್ರೆ ಅದ್ ಮಾಡ್ಬಿಡ್ಬೇಕು. ಇಲ್ವಾ ಪ್ರಾಮಿಸ್ ಮಾಡಕ್ ಹೋಗ್ಬಾರ್ದು, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು ಇಲ್ಲಪ್ಪ ನಂಗೆ ಆಗಲ್ಲ ಕೊಡಕ್ಕೆ, ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ರು ಮುಗ್ದೋಗುತ್ತೆ. ಇದನ್ನ ಬೇರೆ ಬೇರೆ ರೀತಿಲೂ ಅಷ್ಟೇ, ಪ್ರೀತಿ ಮಾಡೋ ವಿಷಯದಲ್ಲಾಗಿರ್ಬೋದು. ಇವಾಗ ಒಬ್ಬ ಹುಡುಗಂಗೆ ಯಾರಿಗೋ ನಾವು ಹುಡುಗಿರೋ ಪ್ರೀತಿಸ್ತೀವಿ ಅಂತ ಆಸೆ ತೋರ್ಸೋದು, ಮೋಸ ಮಾಡೋದು. ಇವಾಗ ಹುಡುಗಿಗೆ ಆಸೆ ತೋರಿಸಿ ಮೋಸ ಮಾಡೋದು. ಆಮೇಲೆ ಮದ್ವೆ ಆದ್ಮೇಲೆ ನಿನ್ ಜೊತೆನೆ ಬಾಳ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಮೋಸ ಮಾಡೋದು. ತುಂಬಾ ತರದಿದೆ ಕಾಂಟ್ರಾಕ್ಟ್. ಈಗ ಆತರ ಏನು ಮಾಡಿದ್ರಿ ಅವರು, ಈಗ ಮದ್ವೆ ಲವ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಅಥವಾ ಇನ್ನೊಂದೇನೋ ಮಾಡ್ತಾರೆ ಅಂದ್ಕೊಳ್ಳಿ, ಆಮೇಲೆ ಅವ್ರು ಕೈ ಕೊಟ್ಟು ಬಿಡ್ತಾರೆ, ಮದುವೆ ಆಗಲ್ಲ. ಅದ್ರ ಸಂಬಂಧ ಮುಂದೆ ಜನ್ಮಕ್ಕೆ ಯಾವ ತರ ಇರುತ್ತೆ? ಮುಂದಿನ ಜನ್ಮಕ್ಕಲ್ಲ, ಈ ಜನ್ಮದಲ್ಲೂ ಸಫರ್ ಮಾಡ್ತಾರ ಅವರು. ಮುಂದಿನ ಜನ್ಮದಲ್ಲಿ ಅವ್ರಿಗೆ ಬರೋರೆಲ್ಲ ಬರೀ ಮೋಸ ಮಾಡೋರೇ ಬರ್ತಾರೆ. ಅವ್ರದ್ದು ಏನಿದೆಯೋ ಉಪಯೋಗಿಸ್ಕೋತಾರೆ. ಕೊನೆಯಲ್ಲಿ ಅವ್ರನ್ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಕೊಂಡು ಹೋಗಿ ಮದ್ವೆ ಮಂಟಪಕ್ಕೆ ಕರ್ಕೊಂಡು ಹೋಗಿ ಮದ್ವೆ ನಿಂತೋಗಿದೆ ಅಲ್ವಾ ಎಷ್ಟೋ. ಆ ತರದೆಲ್ಲ ಈ ತರ ಕೇಸಸ್ ಯಾವ್ದೋ ಹಿಂದಿನ ಜನ್ಮದಲ್ಲಿ ಮಾಡಿರ್ತಾರೆ, ಆಗಿರುತ್ತೆ. ನಾನು ಯಾಕೆ ಹೇಳ್ತೀನಿ, ಜಾಸ್ತಿ ಇದು ನಡೀತಾ ಇರೋದ್ರಿಂದ ಇವಾಗ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ಆದ್ರೆ ಇರೋ ಸತ್ಯ ಇದೇನೆ. ನೀವ್ ಇನ್ಮೇಲೆ ತುಂಬಾ ಕೇರ್ಫುಲ್ ಆಗಿರಿ. ಯಾರಿಗೆ ಏನೇ ಮಾಡಿದ್ರು ತುಂಬಾ ಕೇರ್ಫುಲ್ ಆಗಿ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ. ಅಯ್ಯೋ ಅಷ್ಟು ಪ್ರೀತಿ ಬಂದ್ಬಿಡ್ತು ಒಂದೊಂದ್ಸಲ, 7 ಜನ್ಮಕ್ಕೂ ನೀನೇ ನನ್ ಗಂಡ ಆಗಿ ಬರ್ಬೇಕು, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, ನೀನೇ ನನ್ನ ಅಪ್ಪ ಅಮ್ಮ ಆಗಿ ಬರ್ಬೇಕು ಅಂತ. ಅವ್ರೇನೋ ಕರ್ಮ ಇರುತ್ತೆ ಗಂಡಂದು, ಹೆಂಡತಿದೇನೋ ಕರ್ಮ ಇರುತ್ತೆ. ಆದ್ರೆ ಹೇಳ್ತೀವಲ್ಲ, ಈ ಜನ್ಮದಲ್ಲಿ ಅವ್ರು ಉತ್ತುಂಗ ಸ್ತುತಿಲಿ ಇದ್ರು ಒಂದು ನಾನ್ ತುಂಬಾ ಸ್ಪಿರಿಚುವಲ್ ರೀ, ನಮ್ಮ ಹಸ್ಬೆಂಡ್ ಸ್ಪಿರಿಚುವಲ್ ಇಲ್ಲ ಅಂತೀವಿ. ಇಲ್ಲ ಹಸ್ಬೆಂಡ್ ಹೇಳ್ತಾರೆ ನಾನ್ ತುಂಬಾ ಸ್ಪಿರಿಚುವಲ್, ನನ್ನ ವೈಫ್ ಸ್ಪಿರಿಚುವಲ್ ಇಲ್ಲ ಅಂತೀವಿ. ಆ ಸೋಲ್ನ ನೀವೇ ಕರ್ಕೊಂಡ್ ಬಂದಿರೋದು, ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ. ಅವ್ರ ಜೊತೆ ತುಂಬಾ ಪ್ರೀತಿ ಮಾಡ್ತೀನಿ ಹಂಗೆ ಅಂತ ಹೇಳಿದಕ್ಕೆ ಬಂದಿರ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ ನನ್ ಗಂಡ ನನ್ ಒಪ್ಕೊಂತ ಇಲ್ಲ, ಏನೇನೋ ತಿಂತಾನೆ, ಅದು ತಿಂತಾನೆ, ನಾನ್ ವೆಜ್ ತಿಂತಾನೆ, ಒಪ್ಕೊಂತಾರೆ, ಸ್ಪಿರಿಚುವಲ್ ಬರ್ತಾ ಇಲ್ಲ. ಕೆಲವರು ಹೆಂಗಸರು ಹಂಗೆ ಹೇಳ್ತಾರೆ, ಉಲ್ಟಾ ಇರ್ತದೆ. ಯಾಕಂದ್ರೆ ಇವ್ರು ಸ್ಪಿರಿಚುವಲ್ ಅಲ್ಲಿ ಗ್ರೋ ಆಗಿರ್ತಾರೆ, ಆ ಸೋಲ್ ಗ್ರೋ ಆಗಿರಲ್ಲ. ಆದ್ರೆ ಇವ್ರು ಮಾಡ್ಕೊಂಡಿರೋ ಕಾಂಟ್ರಾಕ್ಟ್ಗೆ ಅದು ಬಂದಿರುತ್ತೆ. ಇವಾಗ ನೋಡಿ ಕಾಂಟ್ರಾಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ 2 ಸೋಲ್ ಬಂದಿದ್ ನಾನು ಹೇಳ್ದೆ ಅಲ್ವಾ. ಇವಾಗ ಏನಾಗುತ್ತೆ, ಲರ್ನಿಂಗ್ ಅಂತ ಇರುತ್ತೆ ಎಲ್ರಿಗೂ. ನೀವು ಕಲಿಯೋದಿರುತ್ತೆ, ನಾನು ಕಲಿಯೋದಿರುತ್ತೆ. ನಾನ್ ಕಲ್ತು ಬಿಟ್ರೆ ನಿಮ್ ಜೊತೆ ಕಾಂಟ್ರಾಕ್ಟ್ ಕಟ್ಟು, ಯಾಕಂದ್ರೆ ನಾನು ಕಲ್ತಿದ್ದೀನಲ್ಲ, ಬೆಳೆದಿದ್ದೀನಲ್ಲ ಸ್ಪಿರಿಚುವಲಿ, ಆ ಕಾಂಟ್ರಾಕ್ಟ್ ಕಟ್ ಆಗುತ್ತೆ. ಆದ್ರೆ ಕಲೀಲಿಲ್ಲ ನಾನು, ನಂದೇನೋ ಲರ್ನಿಂಗ್ ನಂಗೆ ಕಲ್ತಿಲ್ಲ, ನೀವು ಕಲ್ತಿಲ್ಲ ಅಂದ್ರೆ ಹಿಂಗೆ ಟಾಕ್ಸಿಕ್ ರಿಲೇಶನ್ಶಿಪ್ ಆಗ್ಬಿಡ್ತದೆ, ಒದ್ದಾಡ್ಬೇಕು ಆತರ. ಇಲ್ವಾ ಕಲ್ತ್ಕೊಂಡ್ರೆ ಒಂದು ಇದು ಬರುತ್ತೆ ಚೇಂಜಸ್, ನಿಮ್ ಪಾರ್ಟ್ನರ್ ಅಲ್ಲೂ ಬರುತ್ತೆ, ನಿಮ್ಮಲ್ಲೂ ಬರುತ್ತೆ ಚೇಂಜಸ್, ಅದು ಆಗುತ್ತೆ. ಅದೇ ಇದು ಈ ತರ ಕಾಂಟ್ರಾಕ್ಟ್ ಗಳು ಇನ್ನೂ ಬೇಕಾದಷ್ಟಿದೆ. ಏನ್ ಗೊತ್ತಾ, ನೀನೇನೋ ತುಂಬಾ ಕಷ್ಟದಲ್ಲಿದ್ದಾಗ ಬರೋ ಕೇಸಲ್ಲಿ ಈ ತರ ಕಾಂಟ್ರಾಕ್ಟ್ ಇಂದ ಸಿಕ್ಕಾಕೊಂಡು ಇವು ಇಲ್ಲಿ ಪರಿಸ್ಥಿತಿ ಬರ್ತಾ ಇರಲ್ಲ, ಕಷ್ಟಗಳು ಅನುಭವಿಸ್ತಾ ಇರಲ್ಲ, ನಿಮ್ಮ ಹತ್ರ ಕೇಸ್ ಬಂದಿರ್ಬೋದಲ್ಲ ಆ ತರದ್ದು ನೀವು ಚೆಕ್ ಮಾಡಿದಾಗ ಇದು ಹೋದ ಜನ್ಮದ ಕಾಂಟ್ರಾಕ್ಟ್ ಇದೆ ಅಂತ ನಿಮ್ಗೆ ಯಾವ್ದು ಆತರ ಇದ್ರೆ ಹೇಳ್ಬೋದಾ? ಹೌದು. ಏನ್ ಗೊತ್ತಾ, ಯಾರೋ ಒಬ್ರು ಕಾಯಿಲೆ ಬಂದಿರುತ್ತೆ ನೋಡಿ, ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಿರುತ್ತಲ್ಲ, ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಆ ತರದ್ದು ಒಂದು ಕೇಸ್ ಬಂದಿತ್ತು ನನಗೆ. ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ನಿನ್ಗೇನು ಬರಬಾರ್ದು, ಎಲ್ಲ ನಿನಗ್ ಬರೋ ಕಾಯಿಲೆ ಏನು ಅಂದ್ರೆ ನಿನ್ಗೇನು ಇದಾಗಬಾರ್ದು, ಎಲ್ಲ ನನ್ಗೆ ಬರ್ಬೇಕು.
ನಿನ್ ಕಾಯಿಲೆ ಅಯ್ಯೋ ಇವ್ರ ಕಾಯಿಲೆ ನಮ್ಗಾರು ಬರ್ಬಾರ್ದಾಗಿತ್ತಾ ಪಾಪ ಅವ್ರ ಕಷ್ಟ ನೋಡಕ್ ಆಗ್ತಿಲ್ಲ ಅಂತೀವಿ, ಅದೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ಹಂಗನ್ಬಿಟ್ಟು ಅವ್ರ ಕಾಯಿಲೆ ಇವ್ರು ತಗೊಂಡಿರೋದು. ಅವ್ರ ಮಾಡ್ಕೊಂಡ್ರ ಕಾಂಟ್ರಾಕ್ಟ್ ಅಲ್ವಾ, ಆವಾಗ ಆ ಕಾಂಟ್ರಾಕ್ಟ್ ಎಲ್ಲ ಬ್ರೇಕ್ ಮಾಡಿ. ಅದ್ರಲ್ಲಿ ನಿಮ್ ಕೇಸ್ ನಿಮ್ ಬಂದ ಕೇಸಲ್ಲಿ ಪರಿಹಾರಕ್ಕೆ ಬಂದವರು ಯಾವ್ದೋ ಒಂದು ವಿಷಯಕ್ಕೆ ಬಂದಿರ್ತಾರೆ, ಚೆಕ್ ಮಾಡಿದಾಗ ಇದು ಅದು ಅದೇ ಕತೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ದು ಯಾವ್ದು ಇದೆಯಾ ಸಬ್ಜೆಕ್ಟ್? ಅದೇ ಒಬ್ರದೇ ಡಿಸೀಸ್ ಇಂದಾನೆ ಬಂದಿದ್ದು, ತುಂಬಾ ಕಾಯಿಲೆ ಇತ್ತು ಆಯ್ತಾ. ಬಂದ್ರು ನೋಡಿ ರೆಕಾರ್ಡ್ ಅಲ್ಲಿ ಏನಕ್ಕೆ ನಮ್ಗೆ ಕಾಯಿಲೆ ಬಂದಿದೆ ಏನು ಎತ್ತ ಅಂತ ಕೇಳಿದಾಗ ನಾವು ಚೆಕ್ ಮಾಡಿದಾಗ ಇವ್ರೇನಂತ ಹೇಳಿದ್ರೆ ಇವ್ರ ಮಗಳು ಅಲ್ಲ ಯಾರು ಅಲ್ಲ, ಫ್ರೆಂಡ್ ಅಂತ ಅನ್ಸುತ್ತೆ. ಅವರು ಯಾವ್ದೋ ಜನ್ಮದಲ್ಲಿ ಅವ್ರ ಫ್ರೆಂಡ್ ಅನ್ಸುತ್ತೆ. ಅವ್ರ ಫ್ರೆಂಡ್ಗೆ ಏನೋ ಹುಷಾರಿಲ್ದೇ ಇರೋದನ್ನ ನೋಡಿ ಇವ್ರು ನಿಮಗ್ ಬರೋ ಕಾಯಿಲೆ ನನ್ಗೆ ಬರ್ಬೇಕಾಗಿತ್ತು, ಪಾಪ ಅವ್ರಿಗೆ ಈ ತರ ಆಗ್ಬಾರ್ದಾಗಿತ್ತು, ಅವ್ರಿಗೇನೇ ನೋವಾಗಕ್ ಮುಂಚೆ ನನಗ್ ಬರ್ಲಿ ಅದು ಅಂತ ಕೇಳ್ಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಆ ಸೋಲ್ ಮಾಡಿರೋ ಕರ್ಮ ಎಲ್ಲ ಇವ್ರಿಗೆ ಬರ್ತಾ ಇದೆ ಯಾಕಂದ್ರೆ ಕಾಂಟ್ರಾಕ್ಟ್ ಆಗಿದೆಯಲ್ಲ ಬರ್ತಾ ಇರೋದು. ಸೊ ಆ ಕಾಂಟ್ರಾಕ್ಟ್ ನ ಬ್ರೇಕ್ ಮಾಡ್ಸಿದ್ವಿ ನಾವು. ಆಮೇಲೆ ಇನ್ನೊಂದೇನ ನೀವು ಮಾತಾಡ್ತಾ ಒಂದು ವಿಷಯ ಹೇಳಿದ್ರೆ ಚಪಾತಿ ಒಂದು ಈ ಜನ ಅವ್ನಿಗೆ ಏನಕ್ಕೆ ನಾವು ಚಪಾತಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಕಾಂಟ್ರಾಕ್ಟ್ ಅದೊಂದು ಹೇಳಿದ್ರಲ್ಲ ಅದು ಯಾವ ಹೌದು ಅದ್ ಯಾವ ತರ ಅಂದ್ರೆ ಯಾವ ತರ ಅಂದ್ರೆ ಅವ್ರದ್ದು ಮದ್ವೆ ಆಗಿ ಒಂದು 12-13 ವರ್ಷ ಆಗಿದೆ ಪಾಪ. ಆದ್ರೆ ಗಂಡ ಪ್ರಯತ್ನ ಪಡ್ತಾರೆ, ಏನು ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ, ₹1 ಇಲ್ಲ, ದುಡಿತಾ ಇಲ್ಲ. ಹೆಂಡ್ತಿನೇ ಪಾಪ ಮನೆ ಸಂಸಾರ ನಡೆಸೋದು, ಮಗಳನ್ನ ಓದ್ಸೋದು, ಗಂಡಂದು ಎಲ್ಲ. ಅವಾಗ ಏನಾಗ್ಬಿಟ್ಟಿದೆ ಅವಳಿಗೆ ಅಂದ್ರೆ ತುಂಬಾ ರೋಸ್ ಹೋಗ್ಬಿಟ್ಟಿದ್ದಾಳೆ. ಎಷ್ಟು ಮಾಡಕ್ಕಾಗತ್ತೆ ಎಷ್ಟು ವರ್ಷದಿಂದ ಹೆಣ್ಮಕ್ಳು. ಸರಿ ಮೇಡಮ್ ನಂದು ಯಾಕೋ ಆಗ್ತಾ ಇಲ್ಲ, ತುಂಬಾ ನನ್ ಗಂಡ ಏನು ಇಲ್ಲ ಮೇಡಮ್, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಹೋದ್ರು ಅವ್ರದ್ದು ಆಗದೇ ಇಲ್ಲ, ಕ್ಲೋಸೇ ಆಗ್ಬಿಡುತ್ತೆ ಅಲ್ಲೇ ಕೆಲ್ಸ. ಏನಾಗಿದೆ ನೋಡಿ ಮೇಡಮ್, ಏನ್ ನನ್ ಕರ್ಮ ಏನ್ ಕೇಳ್ಕೊಂಡ್ ಬಂದಿದ್ದೀನಿ ನಾನು ಈ ಗಂಡಂದು ನೋಡಿ ಮೇಡಮ್ ಅಂತ. ಸರಿ ಆಯ್ತು ಅಂತ ಚೆಕ್ ಮಾಡಿ ಕಷ್ಟಪಟ್ಟು ಚೆಕ್ ಮಾಡಿದ್ವಿ, ಯಾಕಂದ್ರೆ ಅವ್ರ ಗಂಡನ ಪರ್ಮಿಷನ್ ಬೇಕಿತ್ತು. ಅವ್ರು ತುಂಬಾ ಒಳ್ಳೆ ಬುದ್ಧಿಸ್ಟ್ ಮಾಂಕ್ ಅವರು ಹಿಂದಿನ ಜನ್ಮದಲ್ಲಿ. ಅವ್ರದ್ದು ಆಕಾಶಕ್ಕೆ ಅಷ್ಟು ಈಸಿಯಾಗಿ ಓಪನ್ ಆಗ್ತಿರ್ಲಿಲ್ಲ. ಸರಿ ಕಷ್ಟಪಟ್ಟು ಓಪನ್ ಮಾಡಿದ್ವಿ. ಓಪನ್ ಮಾಡಿದಾಗ ಏನಾಯ್ತು ಅಂತ ಹೇಳಿದ್ರೆ ಅದ್ರಲ್ಲಿ ನೋಡ್ತಾ ಇದ್ದೀನಿ ಇವಾಗ ಬುದ್ಧಿಸ್ಟ್ ಮಾಂಕ್ಗಳಿಗೆ ಚಪಾತಿ ಕೊಡೋದಿರುತ್ತೆ ನಾವು, ಸರಿನಾ? ಚಪಾತಿ ಅಂದ್ರೆ ಅವ್ರಿಗೆ ಏನಾದ್ರು ಹಾಕ್ಬೋದು ಇವ್ರು. ಈ ಅಮ್ಮಂಗೆ 3 ಚಪಾತಿ ಕೊಡ್ಬೇಕಾ ಅಪ್ಪಂಗೆ ಡೈಲಿ. ಈ ಅಮ್ಮ ಮಾಡ್ತಾ ಇದ್ದಾಳೆ ಚಪಾತಿ. ಕೊನೆಗೆ ಏನ್ ಅನ್ಸಿದೆ ಈ ಅಮ್ಮಂಗೆ, ಅಯ್ಯೋ ಏನಾಗ್ಬಿಡುತ್ತೆ 3 ಚಪಾತಿ ಎಂದವ್ರೇನ್ 3 ಕೊಡ್ಬೇಕಾ, ಅವ್ರೇನ್ ಕೇಳಲ್ವಲ್ಲ. ಇವಾಗ ಹಠ ಮಾಡಿ ಜಗಳ ಮಾಡೋರ್ಗಾದ್ರೆ ಅಯ್ಯೋ ಜಗಳ ಮಾಡ್ತಾನಪ್ಪ, ತಲೆ ತಿಂತಾನೆ, ಯಾಕೆ ತಗ್ 3 ಹಾಕ್ಬಿಡೋಣ, 3 ಕೊಟ್ಬಿಡೋಣ ತಗೆ, ತಲೆ ಹೋಗ್ಲಿ, ತಲೆ ಅವ್ರೇನು ಮಾತಾಡಲ್ಲ. ಎಷ್ಟಾಗ್ತಿ ಅದ್ ನೋಡ್ಕೊಂಡು ಹೋಗ್ತಿರ್ತಾರ ಅವ್ರು. ನೋಡಿ ಹೇಗ್ ವರ್ಕ್ ಆಗಿದೆ ಅದು ಅಂತ ಹೇಳ್ತಾ ಇದೀನಿ. ಅವ್ರು ಮೌನವಾಗಿದ್ದಕ್ಕೆ ಹಿಂದಿನ ಜನ್ಮದಲ್ಲಿ ಇವ್ರು ಏನ್ ಮಾಡಿದ್ರು, 2 ಚಪಾತಿ ಹಾಕೊಂಡ್ಬಂದ್ರು, 1 ಇವ್ರು ಇಟ್ಕೊಂಡ್ರು. ಆ ಫಲವಾಗಿ ಹಾಕ್ಬೇಕಾಗಿದ್ ಋಣ ಅಲ್ವಾ ಒಂದ್ ಚಪಾತಿದು. ಇವತ್ತು ಊಟ ಆಗ್ತಿದ್ದಾಳೆ ಇವಳೆ ಗಂಡಂಗೆ. ಒಂದು ಚಪಾತಿಯಲ್ಲಿ ಮಿಸ್ ಮಾಡಿದಕ್ಕೆ ಇಲ್ಲಿ ಅನುಭವಿಸಲ್ಲ, ಮತ್ತೊಂದು ಜನ್ಮ ಬಂದು ಬರೀ ಒಂದು ಚಪಾತಿಗೆ ನನಗೆ ನೋಡಿ ಅಂದ್ರೆ ನಮ್ಗೇನಂದ್ರೆ ನಗು ಬರೋದು ಅಂತಲ್ಲ, ಬಟ್ ಒಂದೊಂದ್ಸಲ ನಾವ್ ಮಾಡೋ ಒಂದ್ ಸಣ್ಣ ತಪ್ಪು, ಒಂದ್ ಸಣ್ಣ ತಪ್ಪು. ಇನ್ನೊಂದು ಹೇಳ್ತೀನಿ, ಇದು ಕೆಲವ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಬೇಜಾರಾಗುತ್ತೋ, ಕಾಂಟ್ರಾಕ್ಟ್ ವಿಚಾರಕ್ಕೆ ನಾನು ಹೇಳ್ತಿದೀನಿ. ಇವಾಗ ಕೆಲವೊಂದ್ಸಲ ಮನೆ ಕೆಲ್ಸದವ್ರು ಬರ್ತಾರಲ್ವಾ, ಮನೇಲಿ ಕೆಲಸ ಮಾಡಕ್ಕೆ, ನಾವು ಫಸ್ಟ್ ಆಫ್ ಆಲ್ ಅವ್ರನ್ನ ಮನೆ ಕೆಲ್ಸದವ್ರು ಅಂತ ಅನ್ಕೊಳ್ಳೇಬಾರ್ದು. ಯಾಕೆ ಅಂದ್ರೆ ಯಾವ್ದೇ ರೀತಿ ಕೆಲಸ ಮಾಡ್ಲಿ ಅವರು, ಯಾಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತೀವಿ, ಈ ಜನ್ಮದಲ್ಲಿ ಅವ್ರು ಮಾಡಕ್ ಬರ್ತಿರ್ತಾರೆ. ಆದ್ರೆ ಅವ್ರನ್ನ ನಾವ್ ಯಾವ ರೀತಿಲಿ ನೋಡ್ಕೋತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಅವ್ರನ್ನ ನಾವು ಒಂಥರ ಇವಾಗ ಅವಾಗ ಸ್ಲೇವರಿ ಇತ್ತು, ಇವಾಗ್ಲೂ ಸ್ಲೇವರಿ ಮಾಡ್ತಾರೆ ಜನ ಗೊತ್ತಿಲ್ಲದೆ. ಅದ್ ತಪ್ಪು ಮಾಡ್ಬಿಡಿ, ಯಾಕಂದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ನಾವು ಅವ್ರ ಮನೇಲಿ ಹುಟ್ತೀವಿ. ಅದನ್ನ ಯೋಚನೆ ಮಾಡಿ ಸ್ವಲ್ಪ. ಅವ್ರ ಮನೆಗೆ ನಾವು ಕೆಲಸ ಮಾಡಿ ನಮ್ಮನ್ನ ಅವ್ರು ಅದೇ ತರ ಟ್ರೀಟ್ ಮಾಡ್ತಾರೆ ಮುಂದಿನ ಜನ್ಮದಲ್ಲಿ, ಹಾಗೆ ಆಗುತ್ತದು. ಅವಾಗ ನಮ್ಗೆ ಹೆಂಗ್ ಅನ್ಸುತ್ತೆ, ಕೆಲವ್ರು ಏನಂದ್ರೆ ನಾವು ಮಾಡಿ ತಪ್ಪು ಯಾರು ಗೊತ್ತಾಗುತ್ತೆ. ಹೌದು, 4 ರೂಮು ಗೋಡೆ ಒಳಗಡೆ ಮಾಡಿ ತಪ್ಪು ಯಾರು ನೋಡೋದಂತಾರೆ ಸ್ಕೈ ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತದೆ ಎಲ್ಲ. ಆಕಾಶಿಕ ರೆಕಾರ್ಡ್ ಅದೇ, ನೀವು ಬಾಯಿಂದ ಒಂದ್ ವರ್ಡ್ ನಾನು ಇವಾಗ ನಿಮ್ಮ ಹತ್ರ ಮಾತಾಡೋ ಒಂದೊಂದ್ ವರ್ಡ್ ರೆಕಾರ್ಡ್ ಆಗಿರುತ್ತೆ ಅದ್ರಲ್ಲಿ ಆಕಾಶಿಕಲ್ಲಿ, ಆಯ್ತಾ? ನಾನು ಇವಾಗ ಇನ್ನೊಂದೇನ್ ರೆಕಾರ್ಡ್ ಆಗಿರೋದು ಗೊತ್ತಾ, ನಾನು ಇವಾಗ ನಿಮ್ಮ ಹತ್ರ ಹಿಂಗ್ ಮಾತಾಡ್ತಿದ್ದೀನಿ, ಒಳಗೆ ನಂಗೆ ನಿಮ್ ಮೇಲೆ ತುಂಬಾ ಕೋಪ ಇದೆ, ಸರಿನಾ? ಬೈಕೋತಿದ್ದೀನಿ ಒಳಗಡೆ, ಮೇಲ್ಗಡೆ ನಗ್ನಗ್ತಾ ಮಾತಾಡ್ತೀನಿ. ನೀವ್ ಮೇಲ್ ಮಾತಾಡ್ತಿರೋದ್ ರೆಕಾರ್ಡ್ ಆಗಲ್ಲ, ಒಳಗಿರೋದ್ ರೆಕಾರ್ಡ್ ಆಗುತ್ತೆ. ಅಲ್ಲೇನ್ ಬರುತ್ತೆ ನಿಮ್ ಮುಖದಲ್ಲಿ ನಗು ಬರ್ತಿದ್ಯೋ ಏನ್ ಬರ್ತಿದ್ಯೋ ಅದು ರೆಕಾರ್ಡ್ ಆಗಲ್ಲ. ಒಳಗಡೆ ಎಷ್ಟು ದ್ವೇಷ ಇದೆ ನಿಮ್ಗೆ ಅದು ರೆಕಾರ್ಡ್ ಆಗುತ್ತೆ. ಅದಕ್ಕೆ ತಕ್ಕಂಗ್ ಕರ್ಮ ನಿಮಗ್ ಬರುತ್ತೆ ನೆಕ್ಸ್ಟ್ ಲೈಫ್ ಅಲ್ಲಿ. ಓಕೆನಾ? ಏನೇ ಮುಖವಾಡ ಮಾಡ್ಕೊಂಡು ಡ್ರಾ ಮಾಡಿದ್ರೆ ಅದು ಅಲ್ಲಿ ಸ್ಕ್ಯಾನಿಂಗ್ ಆಗುತ್ತೆ, ಆಗ್ಬಿಡುತ್ತೆ ಅಲ್ಲಿ ಟ್ರಾನ್ಸ್ಪರೆಂಟ್. ಇವಾಗ ನೋಡಿ ಆ ಬುದ್ಧಿಸ್ಟ್ ಮಾಂಕು
ಏನು ಮಾತಾಡ್ಲಿಲ್ಲ ನೋಡಿ ಅವರು. ಏನಾದ್ರು ರಿಯಾಕ್ಟ್ ಮಾಡಿದ್ರ? ಚಪಾತಿ ಎಷ್ಟು ಬೇಕಂತ ಕೇಳಿಲ್ಲ, ಏನು ಇಲ್ಲ. ನೋ ರಿಯಾಕ್ಷನ್, ನೋ ರೆಸ್ಪಾಂಡ್. ಈ ಜನ್ಮದಲ್ಲಿ ಬಂದೆ ನೀನು, ಈ ಜನ್ಮದಲ್ಲ ಯಪ್ಪ ಹಂಗೆ ಇರೋದು. ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಆಳದೆ ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ ನನ್ ಗಂಡ. ಏನ್ ಯಾಕೆ ತಲೆ ಕೆಡ್ಸ್ಕೊಬೇಕು ಅವರು? ಮಾಂಕ್ ಆಗಿದ್ರೆ ಹಿಂದಿನ ಜನ್ಮದಲ್ಲಿ ಬಂತ ಒಳ್ಳೆ ಕರ್ಮನೇ ಬಂದಿದ್ಯಲ್ಲ ಅವ್ರಿಗೆ. ಈ ಕೂತಿದ್ರು ಮೃಷ್ಟಾನ್ನ ಭೋಜನನೇ ತಟ್ಟೆಗೆ ಬೀಳ್ತಾ ಇರೋದು ಈಗ್ಲೂನು. ಅವ್ರೇನ್ ಕಷ್ಟ ಪಡ್ತಿಲ್ಲ ಅನ್ನಕ್ಕೆ, ಬಟ್ ಅನ್ನ ಬೀಳ್ತಿದೆ, ತಿಂತಾ ಇದಾರೆ, ಆರಾಮಾಗಿದ್ದಾರೆ. ಸೊ ಅವ್ರದ್ದೇನು ತಪ್ಪಿಲ್ಲ, ನೀನ್ ತಪ್ಪು ಮಾಡಿರೋದು. ಇವಾಗ ನಮ್ಗೆ ಏನ್ ಅನ್ಸುತ್ತೆ ಹೇಳಿ, ಇವಾಗ ಅದನ್ನ ಕೇಳಿದ್ರೆ ಅಯ್ಯೋ ಒಂದ್ ಚಪಾತಿ ಕೊಟ್ಬಿಡ್ಬೇಕಾಗಿತ್ತಪ್ಪ ಅಂತ ಅನ್ಸುತ್ತೆ. ಇವಾಗ ಎಷ್ಟು ವರ್ಷದಿಂದ ಸಫರ್ ಮಾಡ್ತೀಳ ಅದಕ್ಕೋಸ್ಕರ, ಇವಾಗವರೆಗೂ ಸಫರ್ ಮಾಡ್ತೀಳ. ಸೊ ಅದು ಮಾಡಬಾರ್ದು ಯಾರೇ ಆಗ್ಲೂ. ನಾವ್ ಅನ್ಕೋತೀವಿ ಯಾವ ಕೆಲ್ಸದಲ್ವಾ ಕೊಟ್ರೆ ಯಾರಿಗ್ ಗೊತ್ತಾಗತ್ತೆ. ಇವಾಗ ಏನೋ ಕೆಟ್ಟೋಗಿರೋದು ಏನೋ ಆಗಿರೋದು ನಾವ್ ಯಾರಿಗೋ ಕೊಡ್ತೀವಿ, ಭಿಕ್ಷುಕರಿಗೆ ಆಗ್ಲಿ ಯಾರಿಗೇ ಆಗ್ಲಿ. ಅದಕ್ಕೆ ತುಂಬಾ ಜನ ಹೇಳ್ತಾರಲ್ವಾ, ನೀವ್ ಯೂಸ್ ಮಾಡೋಂಥದ್ದು ಕೊಡಿ, ನೀವ್ ಯೂಸ್ ಮಾಡದೆ ನಿಮ್ಗೆ ಯೂಸ್ ಮಾಡಕ್ ಇಷ್ಟ ಇಲ್ಲ ಅದನ್ನ ಬೇರೆಯವ್ರಿಗೆ ಕೊಡ್ಬೇಡಿ ಅಂತ ಹೇಳ್ತಾರೆ. ತಿನ್ನೋದು ಅಷ್ಟೇ, ನೀವ್ ತಿನ್ನಕ್ ನಿಮ್ಗೆ ಯೋಗ್ಯವಾಗಿರೋದನ್ನೇ ಬೇರೆಯವ್ರಿಗೆ ಕೊಡಿ. ಯಾಕೆ ಅಂದ್ರೆ ಮುಂದಿನ ಜನ್ಮದಲ್ಲಿ ನಿಮ್ಗೆ ಅದನ್ನೇ ಹಾಕಿರ್ತಾರ ಅವ್ರು. ಯಾಕೆ ಅದು ಕರ್ಮ ಬಂದ್ಬಿಡುತ್ತೆ, ಕಾಂಟ್ರಾಕ್ಟ್ ಆ ತರ ತುಂಬಾ ಇರ್ತದೆ. ನಾವು ಅದಕ್ಕೆ ಏನೋ ಮಾಡ್ತೀವಿ. ಇವಾಗ ಯಾರಿಗೋ ಏನೋ ಕೊಡ್ಬೇಕಾಗಿರುತ್ತೆ ಅನ್ಕೊಳ್ಳಿ, ಅಲ್ಲಿ ಕೊಟ್ಬಿಡ್ಬೇಕು ಅದನ್ನ, ಅವಾಗ ಕೊಟ್ಬಿಡ್ಬೇಕು. ಇವಾಗ ನಿಮ್ಗೆ ಮನ್ಸಿಗೆ ಬರುತ್ತೆ ಇದು ಅವ್ರಿಗೆ ಸೇರಿದಪ್ಪ ಇದು ವಸ್ತು, ಕೊಟ್ಬಿಡ್ಬೇಕು ಅಂತ ಬಂದ್ರೆ ಕೊಟ್ಬಿಡ್ಬೇಕು ಅವ್ರಿಗೆ. ಇವನಿಗೊಂದು ಏನೊಂದು ವಸ್ತು ಕೊಡ್ಬೇಕಂತ ನೀವು ಯೋಚನೆ ಮಾಡಿದ್ರಿ, ಒಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದ್ರಿ. ಅಯ್ಯೋ ಬಿಡ ಆಗಿಲ್ಲಪ್ಪ ನನ್ ಟೈಮ್ ಇಲ್ಲ, ನಾಳೆ ಕೊಡ್ತೀನಿ. ಎಷ್ಟೋ ಹತ್ರ ಮಿಸ್ಯೂಸ್ ಆಗಿದೆ, ಆತರ ಆದ್ರೂ ಮತ್ತೆ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ಅವಾಗ ನೀವು 10% ತೀರಿಸಬೇಕು ನೆಕ್ಸ್ಟ್ ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ. ಅದನ್ನ ನಾವು ಮನಸ್ಸಲ್ಲಿ ಒಂದ್ಸಲ ಅನ್ಕೊಂಡ್ಮೇಲೆ ಅದನ್ನ ನಾವು ಕೊಟ್ಟು ಬರ್ಬೇಕು, ಮುಟ್ಟಿಸ್ಬೇಕು. ಏನಂದ್ರೆ ಇವಾಗ ಮನ್ಸಲ್ಲಿ ನಿಮ್ಗೊಂದು ಬರುತ್ತೆ, ಇವಾಗ ಒಂದು ಯಾವ್ದೋ ವ್ಯಕ್ತಿ ನೋಡಿದಾಗ ನಾನು ಇವ್ರಿಗೆ ಇದನ್ನ ಕೊಡ್ಬೇಕಪ್ಪ, ಮಗುಗೆ ಆಗ್ಲಿ ಒಂದ್ ಸಣ್ಣ ಮಗುಗೆ ಆಗ್ಲಿ ನಾನು ಈ ಮಗುಗೆ ಇದನ್ನ ಕೊಡ್ಬೇಕಪ್ಪ ಅಂತ ಬಂದ್ರೆ ಅಟ್ಲೀಸ್ಟ್ ಅದು ಸಿಗ್ಲಿಲ್ಲ ಅಂದ್ರೆ ಆ ಟೈಮ್ಗೆ ಏನಾದ್ರು ಬೇರೆದ್ ಕೊಡಿ, ಕೊಟ್ಬಿಡಿ ಅದನ್ನ. ಅವಾಗ್ಲೇ ಕೊಟ್ಬಿಟ್ಟು ಮುಗಿಸ್ಬಿಡಿ. ಇಲ್ವಾ ಮಗು ನಿಮಗ್ ಸಿಗುತ್ತೋ ಇಲ್ವೋ, ಅದು ಮಗುವಾಗೆ ಇರುತ್ತೋ ಇಲ್ವೋ ನೆಕ್ಸ್ಟ್ ಟೈಮ್ ನೀವು ಕೊಡಕ್ ಹೋದಾಗ ಆ ಕಾನ್ಶಿಯಸ್ ನೀವು ಕೊಡ್ತಾ ಇರೋದು. ಸೊ ಆ ತರದ್ ತುಂಬಾ ಇರುತ್ತೆ ಕಾಂಟ್ರಾಕ್ಟ್. ನಮ್ಗೆ ಎಷ್ಟೋ ಸಲ ನಾವು ಹೋದಾಗ ಭಿಕ್ಷುಕ ಬರ್ತಾ ಇರ್ತಾನೆ, ₹10 ಹಾಕ್ಬೇಕಲ್ಲ ಅಂತ. ಅಷ್ಟೊತ್ತಿಗೆ ನಾವು ಗಾಡಿ ಪಾಸ್ ಆಗೋದು ಏನೊಂದು ಆಗ್ತದೆ ಮತ್ತೆ ಬಂದ್ಬಿಡ್ತೀವಿ, ಅದು ಕಾಂಟ್ರಾಕ್ಟ್ ಆಗ್ಬಿಡ್ತದೆ. ಕಾಂಟ್ರಾಕ್ಟ್ ನೀವ್ ಅನ್ಕೊಂಡ್ಬಿಟ್ರಲ್ಲ ಹಾಕ್ಬೇಕು ಅಂತ ಬಂದ್ಬಿಡ್ತಲ್ಲ ನಿಮ್ ತಲೆಗೆ. ಎಷ್ಟೋ ಸಲ ನಾವು ಪರ್ಸಲ್ ತೆಗ್ದಿರ್ತೀವಿ, ನನ್ಗೂ ಆಗಿದೆ ಅದು, ಅಷ್ಟ್ರಲ್ಲಿ ಮೂವ್ ಆಗ್ಬಿಡುತ್ತೆ, ಅಯ್ಯೋ ಬಿಡು ಅಂತ ಬಿಟ್ಬಿಡ್ತೀವಿ. ಅಟ್ಲೀಸ್ಟ್ ನೀವೇನ್ ಮಾಡ್ಬೋದು ಅಂದ್ರೆ ಆ ತರ ಸಂದರ್ಭದಲ್ಲಿ ದೇವ್ರ ಹುಂಡಿಗೆ ಹಾಕ್ಬಿಡ್ಬೋದು. ಡಿಸ್ಟ್ರಿಬ್ಯೂಟ್ ಮಾಡ್ತಾನಲ್ಲ ಕೃಷ್ಣ ಹೇಳದ್ನಲ್ಲ, ದೇವ್ರ ಹುಂಡಿಗೆ ಹಾಕ್ಬಿಟ್ಟು ನೋಡಪ್ಪ ಅಲ್ಲಿ ಹಾಕ್ಬೇಕಾಗಿತ್ತು, ಅಲ್ಲಿ ಹಾಕಕ್ಕಾಗಿಲ್ಲ, ನೀನ್ ತಲುಪಿಸ್ಬಿಡಪ್ಪ ಅಂತ ಹಾಕ್ಬಿಡೋದು. ಆ ತರ ಮಾಡ್ಕೊಳ್ಳಿ ಬೇಕಾರೆ, ಅದೊಂದು ಕಾಂಟ್ರಾಕ್ಟ್ ಬ್ರೇಕ್ ಆಗುತ್ತೆ. ಅದಕ್ಕೆ ಹೇಳೋದು ನೀವು ಮಾತಾಡ್ಬೇಕಾದ್ರೂ ತುಂಬಾ ಕಾನ್ಶಿಯಸ್. ಇನ್ನೊಂದು ಕೆಲವ್ರು ಹೇಳ್ತಾರೆ, ಈಗ ಭಿಕ್ಷುಕನಿರ್ಬೋದು, ಕೆಲವರಿಗೆ ಅದು ದುಡ್ಡು ಕೇಳ್ತಾನೆ, ಇಲ್ಲ ನೀನ್ ದುಡ್ಡು ಕೊಡಲ್ಲಪ್ಪ, ಅನ್ನ ಕೊಡ್ತೀನಿ, ಊಟ ಕೊಡ್ತೀನಿ, ತಿನ್ನು ಅಂತಾರೆ. ಇಲ್ಲಪ್ಪ ನನಗೆ ದುಡ್ಡೇ ಬೇಕಂತಾರೆ. ದುಡ್ಡು ಅವನಿಗೆ ಬೇಕು, ಅಗತ್ಯ ಇರ್ಬೋದು. ಆ ದುಡ್ಡು ಕೊಟ್ಟಾಗ ಅವ್ರು ಏನ್ ಹೇಳ್ತಾರೆ, ನಮ್ಗೇನು ಕರ್ಮ ಅನ್ಸ್ಕೊಂತೇವೆ ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಏನಕ್ಕೆ ಅವನು ತಕೊಂಡು ದುಡ್ಡು ಎಣ್ಣೆ ಕುಡಿಬಹುದು, ಕೆಟ್ಟದಕ್ಕೆ ಉಪಯೋಗಿಸ್ಕೋಬಹುದು, ಅದು ನಮ್ಮ ಆ ಕರ್ಮ ನಮ್ಗೆ ಅನ್ಕೊಂತದಂತೆ, ಅಂಟ್ಕೊಳ್ಳುತ್ತೆ. ಅದು ಸತ್ಯ ಅನ್ನೋದು. ಅದಕ್ಕೆ ಏನು ಪರಿಹಾರ, ಯಾವ ತರ ಇದು ಮಾಡ್ಬೋದು? ಸತ್ಯ ಅಂಟ್ಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಡೋದು ತಪ್ಪಾಗದೆ, ಕೊಡೋದು ತಪ್ಪು. ಯಾಕಂದ್ರೆ ಪ್ರೇಮಾನಂದಜಿ ಮಹಾರಾಜ್ ಗೊತ್ತಲ್ಲ, ಇವಾಗ ಎಲ್ರಿಗೂ ಗೊತ್ತಿರ್ತಾರೆ. ಅವ್ರು ಹೇಳೋದು ಇದನ್ನೇ, ನೀನು ಅನ್ನ ಕೊಟ್ಬಿಡು, ಅವ್ನ ಹೊಟ್ಟೆಗೆ ಸೇರುತ್ತೆ. ಅವ್ನ್ ನಿನ್ ದುಡ್ಡಲ್ಲೇ ಕುಡ್ದು ತಿಂದ್ರೆ ಅವ್ನ್ ಏನ್ ಕರ್ಮ ಮಾಡ್ತಾನ ಆ ದುಡ್ಡಲ್ಲಿ, ಅವ್ನ್ ಕೆಟ್ಟ ಕರ್ಮ ಮಾಡಿದ್ರೆ ಆ ಕರ್ಮ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತಂತೆ. ನಿಮ್ ಕೋಟಾಗ್ ಬಂದದ್ದು ಆಯ್ತು, ನಿಮ್ಗೆ ಅದು ಕರ್ಮ, ಅವ್ನ್ಗೇನ್ ಹೋಗಲ್ಲ, ನಿಮ್ಗೆ ಅದು ಹೋಗೋದು. ಯಾಕಂದ್ರೆ ನೀವು ದುಡ್ಡು ಕೊಟ್ರಿ, ಅದಕ್ಕೆ ಅದು ಸ್ವಲ್ಪ ಕೇರ್ಫುಲ್ ಆಗಿ ನಾವು ಕೊಡ್ಬೇಕಾಗುತ್ತೆ. ಅದು ಇದೆ, ಅದು ಬರುತ್ತೆ, ಅದು ಕರ್ಮ. ದೊಡ್ಡವರೇ ಹೇಳಿದಾರೆ ಅದನ್ನ. ಇನ್ನು ಆಕರ್ಷಿಕ್ ರೆಕಾರ್ಡ್ ಬಗ್ಗೆ ಸ್ವಲ್ಪ ಹೇಳಿದ್ರಲ್ವಾ, ಅದು ಯಾವ ತರ ಅಂತ ಸ್ವಲ್ಪ ವಿವರಣೆ ಹೇಳ್ಬೋದಾ? ಆಕರ್ಷಿಕ್ ರೆಕಾರ್ಡ್ ಏನಾಗುತ್ತೆ ಅಂದ್ರೆ, ಇವಾಗ ನಾವು ನನ್ನ ಲೈಫ್ದು ಎಷ್ಟೋ ಚಾಪ್ಟರ್ಗಳು, ಕೆಲವು ಚಾಪ್ಟರ್ನ ನಮ್ಮ ಅಮ್ಮ ಗೊತ್ತಿರುತ್ತೆ, ಕೆಲವು ಚಾಪ್ಟರ್ ನಮ್ಮ ಅಪ್ಪಂಗೆ ಗೊತ್ತಿರುತ್ತೆ, ಕೆಲವು ಚಾಪ್ಟರ್ ನಮ್ಮ ಫ್ರೆಂಡ್ಸ್ಗೆ, ಕೆಲವು ಚಾಪ್ಟರ್ ಬರೀ ನಮ್ಮ ಟೀಚರ್ಸ್ ಗೊತ್ತಿರುತ್ತೆ, ಕೆಲವು ಚಾಪ್ಟರ್ ನನ್ನ ಗಂಡಂಗೆ, ನನ್ನ ಮಗಂಗೆ. ಆ ತರ ಚಾಪ್ಟರ್ ಅಲ್ಲಿ ಕೆಲವು ಚಾಪ್ಟರ್ಗಳು ನಮಗ್ ಮಾತ್ರ ಗೊತ್ತಿರೋದಿರುತ್ತೆ, ಯಾರಿಗೂ ಹೇಳಲ್ಲ ನಾವು. ಆ ತರದ್ ಎಷ್ಟೋ ಸೀಕ್ರೆಟ್ಸ್ ನಮ್ಮ ಹತ್ರ ಇರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಚಾಪ್ಟರ್ ಆಕಾಶಿಕಲ್ಲಿ ಎಲ್ಲಾನು ರೆಕಾರ್ಡ್ ಆಗ್ತಾ ಹೋಗುತ್ತೆ. ನೀನ್ ಹುಟ್ಟದಾಗಿಂದ ನೀನ್ ಸಾಯೋವರೆಗೂ, ನೀನ್ ಸತ್ತ ಮೇಲಿಂದ ರೆಕಾರ್ಡ್ ಆಗಿರುತ್ತೆ. ಸೋಲ್ದದು ಆತ್ಮ, ನೀನ್ ದೇಹ ಬಿಟ್ಟಿದ್ಯಾ, ಸತ್ತಾಗ ಆತ್ಮ ಫಾಲೋ ಆಗ್ತಾ ಇರುತ್ತೆ. ನೀನ್ ಆತ್ಮ ಎಲ್ಲೆಲ್ಲಿ ಹೋಗುತ್ತೋ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ರೆಕಾರ್ಡು ಆಕಾಶಿಕಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ. ಮತ್ತೆ ಆಕಾಶಿಕಲ್ಲಿ ನಿಮ್ದೇ ಆದ ಮಾಸ್ಟರ್ಸ್, ದೇವ್ರುಗಳು, ಗುರುಗಳು ಎಲ್ಲರೂ ಇರ್ತಾರೆ ಗೈಡ್ ಮಾಡಕ್ಕೆ, ಸರಿನಾ? ಆ ಆಕಾಶಿಕ್ ಅದ್ರ ಪ್ರಕಾರ
ಪ್ರಕಾರ ಗೈಡೆನ್ಸ್ ತಗೊಂಡು ನಾವು ನಿಮ್ಗೆ ಗೈಡೆನ್ಸ್ ಕೊಡ್ಬೋದು. ಆಕಾಶಕ್ಕೆ ಅಂದ್ರೆ ತುಂಬಾ, ನಾನು ಅದಕ್ಕೆ ಆಕಾಶಕ್ಕೆ ಬಗ್ಗೆ ಹೇಳ್ತಿದ್ದೀನಿ ಜನಕ್ಕೆ. ನಾನು ಹೇಳ್ತಿರೋದು ಬರೀ 0.1% ಹೇಳ್ತಿಲ್ಲ ಆಕಾಶಕ್ಕೆ ಬಗ್ಗೆ. ಯಾಕೆ ಅಂದ್ರೆ ನಿಮ್ಮ ಸೋಲ್ ಬುಕ್, ನಿಮ್ ಬುಕ್ನ ನೀವೇ ಓದ್ಕೊಳ್ಳೋ ತರ, ನಿಮ್ ಬುಕ್ನ ನೀವೇ ಓದ್ಕೊಳ್ಳೋ ತರನೇ ಅದು. ಪ್ರತಿಯೊಂದು ಶೋಲ್ಗೂ ಒಂದು ಇದಿರುತ್ತಲ್ಲ, ರೆಕಾರ್ಡ್ ಇರುತ್ತಾ? ಹೌದು, ಪರ್ಸನಲ್ ಇಂಡಿವಿಜುವಲ್ ರೆಕಾರ್ಡ್ ಅಂತ ಬರುತ್ತೆ. ಇಂಡಿವಿಜುವಲ್ ಒಂದು ಇದಿರ್ತದೆ, ಆ ಥರ ಇಲ್ಲ, ಇಂಡಿವಿಜುವಲ್ ರೆಕಾರ್ಡ್ ಇರುತ್ತೆ. ಇವಾಗ ನೋಡಿ, ನೀವು ಬರ್ತೀರಾ ನನ್ನ ಹತ್ರ ರೆಕಾರ್ಡ್ ರೀಡಿಂಗ್ಗೆ, ನಿಮ್ದು ಹಿಂದೆ ಎಷ್ಟೋ ಜನ್ಮಗಳು ಆಗೋಗಿದೆ, ಮುಂದೆ ಎಷ್ಟೋ ಜನ್ಮಗಳು ಬರೋದಿದೆ. ಇವಾಗ ಕರೆಂಟ್ ನಿಮ್ ಹೆಸರು ಏನು, ಆ ಹೆಸರು ತಗೋತೀವಿ ನಾವು. ಅಂದ್ರೆ ವಿತ್ ಇನ್ಶಿಯಲ್ಲು ವಿತ್ ಇದು ತಗೊಂತೀವಿ. ತಗೊಂಡ್ಬಿಟ್ಟು ನಿಮ್ ಪರ್ಮಿಷನ್ ಬೇಕು, ಆಯ್ತಾ? ನೀವು ಪರ್ಮಿಷನ್ ಕೊಡ್ಬೇಕು, ನೀವು ಮನಸ್ಫೂರ್ತಿಯಾಗಿ. ಕೆಲವೊಂದ್ಸಲ ಏನ್ ಗೊತ್ತಾ, ಪರ್ಮಿಷನ್ ಕೊಟ್ಟಿರ್ತಾರೆ ಆದ್ರೂ ಬುಕ್ ಓಪನ್ ಆಗ್ತಿರಲ್ಲ ನಮ್ಗೆ. ಅವಾಗ ಇನ್ನೊಂದ್ಸಲ ಕೇಳ್ತೀವಿ ಮನಸ್ಫೂರ್ತಿಯಾಗಿ. ಅವ್ರಿಗೆ ಡೌಟ್ ಇರ್ತದೆ, ಇವ್ರಿಗೆ ಏನ್ ಗೊತ್ತಾಗ್ಬಿಟ್ಟು ಸೀಕ್ರೆಟ್ ಆಗ್ಬೋದು, ಅಥವಾ ಅವ್ರಿಗೆ ಇವ್ರು ನಿಜವಾಗ್ಲೂ ಬುಕ್ ತೆಗಿತಾರ ಇಲ್ವಾ ಡೌಟ್ ಇರುತ್ತಲ್ವಾ, ಅವಾಗ್ಲೂ ಓಪನ್ ಆಗಲ್ಲ, ಓಪನ್ ಆಗಲ್ಲ ಬುಕ್. ಆಮೇಲೆ ನಿಮ್ದು, ನೀವು ಇವಾಗ ನಿಮ್ ಫ್ರೆಂಡ್ದು ಓದಿ ಅಂತ ನೀವು ನನ್ನ ಹತ್ರ ಬಂದ್ ಹೇಳಿದ್ರೆ ಓಪನ್ ಆಗಲ್ಲ. ನಿಮ್ ಫ್ರೆಂಡ್ ಪರ್ಮಿಷನ್ ಕೊಡ್ಬೇಕು. ಆ ತರ ನೀವು ಬಂದಾಗ ಏನ್ ಮಾಡ್ತೀವಿ ನಾವು ಅಂದ್ರೆ, ನಿಮ್ಗೆ ಏನೋ ಸಮಸ್ಯೆ ಇರುತ್ತೆ, ಬಂದಿರ್ತೀರಾ, ಅವಾಗ ನಾವು ಬುಕ್ ಓಪನ್ ಮಾಡ್ತೀವಿ ನಿಮ್ಮ ಹೆಸರಲ್ಲಿ. ಬುಕ್ ಓಪನ್ ಮಾಡಿದಾಗ ನಿಮ್ ಬುಕ್ ಓಪನ್ ಆಗುತ್ತೆ. ನಿಮ್ ಬುಕ್ ಅಲ್ಲಿ ಇವಾಗ ಜ್ಯೋತಿಷ್ಯದಲ್ಲಿ ಇವಾಗ ನಿಮ್ದ್ರಲ್ಲಿ ಬಿಡಿ, ನಿಮ್ಮ ಮಗಳದು, ನಿಮ್ ಗಂಡಂದು, ನಿಮ್ಮ ಅಪ್ಪ ಅಮ್ಮಂದು ಎಲ್ಲ ಲೀನೇಜ್ದಲ್ಲೇ ಹೇಳ್ಬಿಡ್ಬೋದು. ಅದೇ ತರ ನಿಮ್ ಬುಕ್ಕಲ್ಲಿ ಎಲ್ರದ್ದು ಹೇಳ್ಬೋದು, ಎಲ್ರ ಬಗ್ಗೆನೂ ಇರುತ್ತೆ. ಯಾಕಂದ್ರೆ ನಿಮ್ಮ ಫಿಲಮ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಬುಕ್ ಅಲ್ಲಿ ಫುಲ್ ಫ್ಯಾಮಿಲಿ ಇರುತ್ತೆ. ನನ್ನ ಬುಕ್ ಓಪನ್, ನನ್ನ ಹೆಸರಲ್ಲಿ ಬುಕ್ ಓಪನ್ ಮಾಡಿದೆ ಅಂತ ನೀವು ಆಕರ್ಷಕ, ಹೌದು, ಅವಾಗ ನಮ್ಮ ಫ್ಯಾಮಿಲಿದಲ್ಲಿ ವಿಷಯ ಬರುತ್ತಲ್ಲ, ಇರುತ್ತೆ, ವಿಷಯ ಬರುತ್ತೆ. ಯಾಕೆ ನೀವು ಮೇನ್ ಕ್ಯಾರೆಕ್ಟರ್ ಅಲ್ಲಿ ನಿಮ್ ಬುಕ್, ಆದ್ರೆ ಅವ್ರ ಸೈಡ್ ಆಕ್ಟ್ರೆಸ್ ಅವ್ರದ್ದು ಇರ್ಲೇಬೇಕಲ್ಲ ಅಲ್ಲಿ, ಅವ್ರದ್ದು ಇರುತ್ತೆ. ಮತ್ತೆ ಇಂಡಿವಿಜುವಲ್ ಅವ್ರದ್ದು ತೆಗಿಬಹುದು, ನನ್ನ ಮಕ್ಕಳದು ಅದು ಸಪರೇಟ್ ತೆಗಿಬಹುದು. ಅದನ್ನ ನೀವೇ ಪರ್ಮಿಷನ್ ಕೊಡ್ಬೋದು. ನಿಮ್ಮ ಹೆಂಡತಿ ನೀವು ಕೊಡ್ಬೋದು, ನಿಮ್ಮ ಅಪ್ಪ ಅಮ್ಮಂದು ನೀವು ಕೊಡ್ಬೋದು, ನಿಮ್ಮ ಮಕ್ಕಳದು ನೀವು ಕೊಡ್ಬೋದು, ನಿಮ್ಮ ಅಣ್ಣ ತಂಗಿ ಅಕ್ಕ ತಮ್ಮಂದು ನೀವೇ ಕೊಡ್ಬೋದು. ಪರ್ಮಿಷನ್ ನೀವೇ ಕೊಡ್ಬೋದು, ಮಾಡ್ಬೋದು. ಫಸ್ಟ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಆ ಫ್ಯಾಮಿಲಿ ಮಾತ್ರನೇ ಒಬ್ರು ಪರ್ಮಿಷನ್ ಇಂದ ನಾವು ಓಪನ್ ಮಾಡ್ಬೋದು. ನಿಮ್ಗೆ ಈಗ ಇದನ್ನು ಬುಕ್ಸ್ ತಗೋಬೇಕಾದ್ರೆ ಅದು ಪರ್ಮಿಷನ್ ಇದು ಓಪನ್ ಮಾಡ್ಬೇಕಂದ್ರೆ ನೀವು ಯಾವ ತರ ಇದು ಮಾಡ್ಕೊಂತೀರ? ಯಾವ ದೇವತೆಗಳು ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರ ಈ ಬುಕ್ಸ್ ನೋಡ್ಕೊಳಕ್ಕೆ? ಅಂದ್ರೆ ಆಕರ್ಷಕಲ್ಲಿ ಒಂದು ಇದಿರ್ತಾವಲ್ಲ, ಅವ್ರದ್ದೊಂದು ಸಿಸ್ಟಮ್, ಋಷಿ ಮುನಿಗಳು ಈ ತರ. ನೀವು ಯಾರು ಪರ್ಮಿಷನ್ ತಗೊಂಡ್ ಮಾಡ್ತಾರೆ? ಯಾವ ತರ ಇದು? ಇವಾಗ ಆಕಾಶಿಕ್ ಮಾಸ್ಟರ್ಸ್ ಅಂತ ಇರ್ತಾರೆ. ಇವಾಗ ಒಬ್ರೊಬ್ರು ಒಂದೊಂದ್ ರೀತಿ ಹೇಳ್ಕೊಡ್ತಾರೆ. ಆಕಾಶಿಕ್ ನಾನ್ ಕಲ್ತಿದ್ದು ಆಕಾಶಿಕ್ ಮಾಸ್ಟರ್ಸ್ ಅಂತ ಇರ್ತಾರೆ. ಆದ್ರೆ ನಾನ್ ಹೇಳ್ಕೊಡ್ತಿದ್ದೀನಲ್ಲ ಅದು ನನಗೆ ಶಿವನಿಂದ ಡೌನ್ಲೋಡ್ ಆಗಿರೋದು. ಅದ್ರಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ. ಅದ್ರಲ್ಲಿ ಏನಂತ ಹೇಳಿದ್ರೆ, ಎಂಟ್ರಿ ಹೋಗ್ಬೇಕಾದ್ರೆ ನಿಮ್ಗೆ ಶಿವ ಇರ್ತಾರೆ. ಶಿವ ಕರ್ಕೊಂಡೋಗಿ ನಿಮ್ನ ಇಡೀ ಲೈಬ್ರರಿ ಎಲ್ಲ ತೋರಿಸ್ತಾರೆ ನಿಮ್ಮನ್ನ, ಆಯ್ತಾ? ತೋರಿಸ್ಬಿಟ್ಟು ನಿಮ್ಗೆ ಕೂತ್ಕೊಳಕ್ ಅಲ್ಲೊಂದ್ ಜಾಗ ಇರುತ್ತೆ. ನನ್ ಕೋರ್ಸ್ ನಾನು ಹೇಳ್ತಾ ಇದೀನಿ, ಕೂತ್ಕೊಳಕ್ ಜಾಗ ಇರುತ್ತೆ. ಬೇರೆಯವ್ರ ಕೋರ್ಸ್ ಹೇಳಕ್ ನಂಗೆ ಪರ್ಮಿಷನ್ ಇರಲ್ಲ, ನನ್ ಕೋರ್ಸ್ ನಾನು ಹೇಳ್ಬೋದು. ಕೂತ್ಕೊಳಕ್ ನಿಮ್ಗೊಂದ್ ಜಾಗ ಇರುತ್ತೆ, ಅಲ್ಲಿ ಕೂತ್ಕೋತೀರಾ. ಅಲ್ಲಿ ಕೂತ್ಕೊಂಡ್ಮೇಲೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ರೀಡಿಂಗು. ಪಾಸ್ಟ್ ರೀಡಿಂಗ್ಗೆ ಬೇರೆ ತರ ಸಿಂಬಲ್ ಹಾಕೋಬೇಕು, ಪ್ರೆಸೆಂಟ್ ರೀಡಿಂಗ್ಗೆ ಬೇರೆ ತರ ಸಿಂಬಲ್ ಹಾಕೋಬೇಕು, ಮತ್ತೆ ಕರೆಂಟ್ ಲೈಫ್ದು ಅದು ಹಂಗೆ ಆಸ್ ಇಟ್ ಈಸ್ ತೆಗಿಬಹುದು. ಇವಾಗ ಏನಂದ್ರೆ ಶಿವನ ಹತ್ರ ಇರುತ್ತೆ ಕಂಟ್ರೋಲ್ ಫುಲ್ಲು, ಬುಕ್ಸ್ ಕಂಟ್ರೋಲ್ ಫುಲ್ ಶಿವನ ಹತ್ರ ಇರುತ್ತೆ. ಇದು ಗಣೇಶನು ಇರ್ತಾರೆ, ಸುಬ್ರಹ್ಮಣ್ಯನು ಇರ್ತಾರೆ. ಪಾಸ್ಟ್ ಪ್ರೆಸೆಂಟ್ ಗಣೇಶ ಸುಬ್ರಹ್ಮಣ್ಯನ್ ಪರ್ಮಿಷನ್ ತಗೋಬೇಕು, ಅವ್ರ ಪರ್ಮಿಷನ್ ಬೇಕಾಗುತ್ತೆ ಪಾಸ್ಟ್ ಪ್ರೆಸೆಂಟ್ ನೋಡಕ್ಕೆ. ಆಮೇಲೆ ಬುಕ್ ಕ್ಲೋಸ್ ಮಾಡಿದ್ಮೇಲೆ ಹನುಮಾನ್ಜಿ ವೆಯ್ಟ್ ಮಾಡ್ತಿರ್ತಾರೆ. ನಾವು ಬುಕ್ನ ಹನುಮಂತನ ಕೈಲಿ ಕೊಡ್ಬೇಕು. ಬುಕ್ನ ನಾವು ಅಲ್ಲಿ ಇಡಂಗಿಲ್ಲ, ನಿಮ್ ಬುಕ್ ಸೇಫ್ ಆಗಿ ಇಡ್ತಾರೆ ಅವರು. ಹೌದು, ಹನುಮಾನ್ಜಿಗೆ ಒಪ್ಪಿಸ್ಬೇಕು. ಕೆಲವೊಂದ್ಸಲ ಏನ್ ಮಾಡ್ತಾರೆ ಗೊತ್ತಾ, ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೋತಾರೆ ಬುಕ್ನ ಮಿಸ್ಯೂಸ್ ಮಾಡ್ಕೋತಾರೆ. ಇವಾಗ ನಾವು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಬುಕ್ಗಳಲ್ಲೂ ಇದ್ ಮಾಡಿ ಇಟ್ಬಿಡ್ತಾರೆ, ಕ್ಲೋಸ್ ಮಾಡಿ ಇಟ್ಬಿಡ್ತಾರೆ, ಸಿಗಬಾರ್ದು ಯಾರಿಗೂ ಆ ಬುಕ್. ಆತರ ಇಟ್ಬಿಡ್ತಾರೆ ಆ ಬುಕ್ನ. ಹೌದು, ಅಲ್ಲೂ ಮಾಡ್ತಾರೆ. ಯಾಕಂದ್ರೆ ನಾನು ಒಬ್ರದ್ದು ರೀಡಿಂಗ್ ಬಂದ್ರವ್ರು, ನೋಡ್ತಾ ಇದೀನಿ ಅವ್ರ ಬುಕ್ಕೇ ಇಲ್ಲ. ಏನಕ್ಕೆ ಇವ್ರ ಬುಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಬುಕ್ನ ಟೈ ಮಾಡಿ ಇದ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಲ್ಲ, ನಾವು ಸರಿ ನಾನು ಹೇಳ್ತಾ ಇರೋದು, ಅವ್ರು ಆಕ್ಸೆಸ್ ಮಾಡಿ ಅವ್ರು ತೆಗೆದು ಇಟ್ಕೊಂಡ್ಬಿಟ್ಟಿರ್ತಾರೆ. ಇದು ನಾವು ಕೋರ್ಸ್ ನಾನು ಹೇಳ್ಕೊಡೋದು ಕರೆಕ್ಟ್ ಆಗಿ. ಅದಕ್ಕೆ ಹನುಮಂತಂಗೆ ಕೊಡ್ಬೇಕು ನೀವು ಅಂತ ಹೇಳ್ಕೊಟ್ಟಿರ್ತೀನಿ. ಪ್ರೇಕ್ಷಕರೇ, ಇವಾಗ ಈ ಕಾಂಟ್ರಾಕ್ಟ್ ಬಗ್ಗೆ ಮೇಡಮ್ ಅವರು ತುಂಬಾ ವಿಷಯಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ವಿಷಯ ನಾವು ತಿಳ್ಕೊಳ್ಳೋದು ತುಂಬಾ ಇದೆ. ನಮ್ಮ ಜೀವನದಲ್ಲಿ ಕಾಂಟ್ರಾಕ್ಟ್ ಅನ್ನೋ ಪದನೇ ಬಹಳ ಇದು ಅಪರೂಪದ ಪದ. ಯಾಕಂದರೆ ಆಕರ್ಷಕ ರೆಕಾರ್ಡಲ್ಲಿ ಏನು ರೆಕಾರ್ಡ್ ಆಗುತ್ತಾ ಅದು ನಮ್ಮ ಎಲ್ಲ ವಿಷಯಗಳು ಅಲ್ಲಿ ಸ್ಕ್ಯಾನಿಂಗ್ ಆಗ್ತಾ ಇರ್ತದೆ. ಅಲ್ಲಿ ಏನೇನು ನಡೀತದೆ ಅದೇ ಕಾಂಟ್ರಾಕ್ಟ್, ನಾವು ಏನೇನು ಮಾಡ್ಕೊಂಡಿದ್ದೀವಿ ಅಂತ ಪ್ರತಿಯೊಂದು ವಿಷಯನೂ ಕಾಂಟ್ರಾಕ್ಟ್ ಆಗಿರ್ತದೆ. ಅದೇ ವಿಷಯದಲ್ಲಿ ನಮ್ಮ ಮೇಡಮ್ ಮಾತಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನಾವು ಅದನ್ನು ಇನ್ನೊಂದಷ್ಟು ವಿಷಯಗಳು ತಿಳ್ಕೊಳ್ಳೋಣ ಮೇಡಮ್.